ಮಾತಾಡ್ಸ್ಕೋಣ ಗುರುಗಳೇ. ಪರಮ ಪೂಜ್ಯ ಪ್ರಕಾಶನಾಥ ಸ್ವಾಮೀಜಿಯವರ ಷಷ್ಠಿ ಪೂರ್ತಿಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ಹೇಗನ್ನಿಸ್ತಾ ಇದೆ? ಷಷ್ಠಿಗೆ ಪ್ರಾರಂಭ ಆಗ್ತಾ ಇರೋದು. ಹೇಗನ್ನಿಸ್ತದೆ ಗುರುಗಳೇ? ಪ್ರಕಾಶನಾಥ ಸ್ವಾಮೀಜಿಯವರ ಒಂದು 60ನೇ ವರ್ಷದ ವರ್ಧಂತಿಯಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಆಗ್ತಾ ಇದೆ. ಚುಂಚನಗಿರಿ ಸಂಸ್ಥಾನ ಮಠ ಹಿಂದಿನ ಜಗದ್ಗುರುಗಳಾಗಿದ್ದಂತಹ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಸಂಕಲ್ಪ, ಕೃತಶಕ್ತಿ, ಕ್ರಿಯಾಶೀಲತೆ ಇವುಗಳೆಲ್ಲ ಕಾರಣದಿಂದಾಗಿ ಬೃಹತ್ತಾಗಿ ಬೆಳೆದಿರುವಂತಹದ್ದು. ಮಠವನ್ನು, ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಹಿರಿಯ ಶ್ರೀಗಳು ಪಟ್ಟಿರುವಂತಹ ಶ್ರಮ ಅಪಾರವಾದಂತಹದ್ದು. ಅವರ ಆರೋಗ್ಯದ ಕಡೆಗೂ ಗಮನ ಕೊಡದೆ ಅವರು ಮಠವನ್ನು ಬೆಳೆಸಿದ್ರು, ಸಂಸ್ಥೆಗಳನ್ನು ಕಟ್ಟಿಸಿದ್ರು. ಆ ಎಲ್ಲ ಪ್ರಗತಿಯ ಹಿಂದೆ ಪ್ರಕಾಶನಾಥ ಸ್ವಾಮೀಜಿಯವರ ಒಂದು ಕ್ರಿಯಾಶೀಲ ಒಂದು ವ್ಯಕ್ತಿತ್ವ ಇದೆ. ಅವರ ಆಶೀರ್ವಾದವನ್ನು ಪೂರ್ಣವಾಗಿ ಪಡೆದಂಥವರು. ಪೂಜ್ಯ ಹಿರಿಯ ಶ್ರೀಗಳ ಒಂದು ಆಶಯದಂತೆ ಅದಕ್ಕೆ ಯಾವುದೋ ಚ್ಯುತಿ ಬರದ ಹಾಗೆ ಇಡೀ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥವ್ರು. ಇವತ್ತು BGS ಸಂಸ್ಥೆಗಳು ವಿಸ್ತಾರವು ಬೆಳೀಲಿಕ್ಕೆ ಕಾರಣರಾಗಿದ್ದಾರೆ. ಪ್ರಕಾಶನಾಥ ಸ್ವಾಮೀಜಿಯವರ ಒಂದು ವಿಶೇಷ ಅಂದರೆ ಯಾವುದೇ ಕೆಲಸ ಮಾಡೋದು ಕೂಡ ಅದು ಶಿಸ್ತು, ವ್ಯವಸ್ಥೆ, ಅಚ್ಚುಕಟ್ಟತನ ಅದನ್ನು ಯಾರಾದರೂ ಕೂಡ ಗಮನಿಸ್ಬೋದಾಗಿದೆ. ಇಷ್ಟೆಲ್ಲ ಸಂಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯವ ಅಂತನ್ನುವಷ್ಟು ಆಶ್ಚರ್ಯಪಡುವ ರೀತಿಯಲ್ಲಿ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಅವರು. ಮತ್ತು ಇಲ್ಲಿ ಶಾಲೆ ಪ್ರಾರಂಭ ಆಗಿ 25 ವರ್ಷ ಆಗಿದೆ. ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟಿದೆ. ಅಲ್ಲಿ ಸಂಸ್ಕಾರ, ಯೋಗ, ಉತ್ತಮ ಶಿಕ್ಷಣ, ಜೀವನ ಮೌಲ್ಯಗಳನ್ನೆಲ್ಲ ಕಲಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ಅನೇಕ ಜನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮವಾದ ಜೀವನ ನಡೆಸ್ತಾ ಇದ್ದಾರೆ. ಪ್ರಕಾಶನಾಥ ಸ್ವಾಮೀಜಿಯವರಿಗೆ ದೀರ್ಘಾಯುಷಿಗಳಾಗಿ ಸಮಾಜ ಸೇವೆ ಸಲ್ಲಿಸಲು ಭಗವಂತ ಅವರ ಆರೋಗ್ಯಗಳನ್ನು ಕರುಣಿಸಲಿ ಅಂತೇಳಿ ಈ ಸಂಸ್ಥೆ ಕೀರ್ತಿಯಪೇಕ್ಷೆ ಬೆಳೀಲಿ ಅಂತ ಹಾರೈಸ್ತೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ನಿಮಿತ್ತ ಹಲವು ಗಣ್ಯರು ಈಗಾಗಲೇ ಆಗಮಿಸಿ ಅವರಿಗೆ ಶುಭ ಹಾರೈಸುತ್ತಿದ್ದಾರೆ. ಅದರಲ್ಲೂ ಕೂಡ BGS ಸಂಸ್ಥೆ ಈಗಾಗಲೇ 25 ವರ್ಷ ಕಂಪ್ಲೀಟ್ ಆಗಿದೆ. ಈ ಒಂದು 25 ವರ್ಷಗಳಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರುವಂತಹ ಒಂದು ಸಂಸ್ಥೆ. ಅದರಲ್ಲೂ ಕೂಡ ಶಿಕ್ಷಣದ ಒಂದು ಅತಿ ಹೆಚ್ಚಾಗಿ ಒತ್ತನ್ನು ಕೊಡುವ ಮೂಲಕ ಬಹಳಷ್ಟು ಮಕ್ಕಳಿಗೆ ಒಂದು ಉತ್ತಮ ದಾರಿಯನ್ನು ತೋರಿಸಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ. ಅದರಲ್ಲೂ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕ್ಷಿಪ್ರ ಪ್ರಸಾದಾಯ ನಮೋ ನಮಸ್ತೆ. ಮಹಾಗಣಾಧಿಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸತ್ಕರ್ಮ ನಿರ್ವಿಘ್ನಂ ಗುರು, ನಿರ್ವಿಘ್ನಂ ಗುರು, ನಿರ್ವಿಘ್ನಂ ಗುರು. ದುರ್ಗಾ ಪ್ರಾರ್ಥನೆ ವಿನಿಯೋಗಃ. ದುರ್ಗೆ ಸ್ಮೃತಾ ಹರಸಿ ಭೇದಿ ಮದೇರಂದೋ ಹಸ್ತೆ ಸ್ಮೃತಾ ಮದೆ ಮದೆ ವರುವಾಂ ದದಾತೆ. ದಾರಿದ್ರ ದುಃಖ ಭಯಹಾರಿಣಿಕಾತ್ಮಧನ್ಯಾ ಸರ್ವೋಪಕಾರ ಕರಣಾಯ ಸದಾರ್ಥ ಚಿತ್ತ. ಚಂಡಿಕಾ ದುರ್ಗಾ ಪರಮೇಶ್ವರ್ಯೈ ನಮಃ. ಚಾಮುಂಡೇಶ್ವರಿ ನಾಮಕಂಬಾ ಭವಾನ್ಯಂತರ್ಗತ ದುರ್ಗಾ ಪರಮೇಶ್ವರ್ಯೈ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಮಂಗಲ ನೀರಾಜನೆ ವಿನಿಯೋಗಃ. ಆನಂದಮಯ ಮಂಗಲ ನೀರಾಜನ ಕಾಲಃ. ಸುಮುಹೂರ್ತೋಸ್ತಿ ಭವಂತೋ ಮಹಾಂತೋ ನ ಗೃಹಂತೋ. ಆನಂದಮಯ ಮಂಗಲ ನೀರಾಜನ ಕಾಲಃ ದುಮುಹೂರ್ತಮಸ್ತು.
ಆದ್ಯೋ ಧ್ರುವ ಪ್ರತಿಮೆ ಧ್ರುವದ ಪರ್ವತಾಜಮೆ ಧ್ರುವಂ ವಿದ್ವಾಮಿದಂ ಜಗದ್ಧ್ರುವೋ ರಾಜಾ ವಿಜಾಮಜಂ ಧ್ರುವಂಧೇ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾತ್ರಂ ಧಾರಯತಾಂ ಧ್ರುವಂ ಶ್ರಿಯಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ತಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾರಿಷ್ಟಾನಿ ಸಾಧಜೇಷ್ಟಾನಿ ಮಾಧವ ಹರ ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವ ಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೇ ಪರಮೇಶ್ವರಾಯ ನಮಃ ಮಹಾವಿಷ್ಣವೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀಗಳ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಹಲವು ವಿವಿಧ ಹೋಮ ಹವನಗಳು ಕಾರ್ಯಕ್ರಮಗಳು ಈಗಾಗಲೇ ಮೆರುಗು ತಂದಿದೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. PY ವಿಜಯೇಂದ್ರ ಇರ್ಬೋದು, ಅವಧೂತ ವಿನಯ್ ಗುರೂಜಿ ಇರ್ಬೋದು, ನಿರ್ಮಲಾನಂದ ಸ್ವಾಮೀಜಿ ಇರ್ಬೋದು, ಹಲವು ಹಿರಿಯ ಗಣ್ಯರು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ.